ಅಮ್ಮ ರತಿದೇವಿ ನಿನಗೆ ಮಂಗಳವಾಗಲಿ. ಮೇಲೆ ಕೇಳಮ್ಮ ಮಗಳೇ. ಆಹೋ ಮಗಳೇ, ನಿನ್ನ ಅರಮನೆಯನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ನಂದಿನಿ? ತಿಳಿಸು ನಿನ್ನ ಮನದೇಶನೆ. ಅಪ್ಪಯ್ಯ, ಅಮ್ಮ ಮಗಳೇ, ಸುಂದರ ಅರಮನೆಯನ್ನು ಬಿಟ್ಟು ಯಾತಕ್ಕೆ ಬಂದೆಂದು ಕೇಳ್ತಿರುವೆಯಾ? ಹೌದು ಮಗಳೇ. ಎಂತ ಅದ್ಭುತವಾದ ಕಾರ್ಯವನ್ನು ಮಾಡಿದಿಲ್ಲ ಅಪ್ಪಯ್ಯ. ಅದೇನು ಮಾಡಿರೋದು ಮಗಳೇ? ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ನಿನ್ನ ಕೋಪವೋ ಎನ್ನ ಮನಕ್ಕೆ ತಾಪವೋ, ನಿನ್ನ ಕೋಪವೋ ಎನ್ನ ಮನಕ್ಕೆ ತಾಪವೋ. ತಂದೆ, ಅಮ್ಮ ಮಗಳೇ, ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ದ್ರೌಪದ ನಂದನೆ ದ್ರೌಪದಿಯನ್ನ ಪೋಲಾವ ಬೆಟ್ಟ ತಪ್ಪಿಸಿರಂತೆ. ದ್ರೌಪದ ನಂದನೆ ದ್ರೌಪದಿಯನ್ನ ಪೋಲಾವ ಬೆಟ್ಟ ತಪ್ಪಿಸಿರಂತೆ. ಎಷ್ಟು ನಂದಳ ಕೋಪವೋ ಎನ್ನ ಮನಕ್ಕೆ ತಾಪವೋ, ನಿನ್ನ ಕೋಪವೋ ಎನ್ನ ಮನಕ್ಕೆ ತಾಪವೋ. ತಂದೆ, ಅಮ್ಮ ಮಗಳೇ, ಹಿಂದಿನ ದಿನ ದ್ರೌಪದಿಯು ನನ್ನನ್ನು ಮನ್ಮಥನಿಗೆ ಕೇಳಲಿಕ್ಕೆ ಬಂದೇಳಂತೆ. ಹೌದು ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ, ಆಕೆಯನ್ನು ಸ್ವಲ್ಪವಾದರೂ ವಿಚಾರಿಸಿ ಕೇಳಬೇಕಾಗಿತ್ತು. ಈ ತುಂಬಿದ ಸಭೆಯಲ್ಲಿ ಪರಿಪರಿಯಿಂದ ಬೈದು ಪುರವನ್ನು ಬಿಟ್ಟು ತಪ್ಪಿಸಿದೆ ಅಂತೆ. ಎಂತ ಕಾರ್ಯವನ್ನು ಮಾಡಿದೆಲ್ಲ ಪಿತರೆ ಅತಿ ಬಲಾನ್ವಿತನೇ. ಆಹೋ ಮುದ್ದು ಬೊಂಬೆಯಾದ ಮಗಳೇ, ಆ ಬಂಡ ಗೊಲ್ಲನಿಗೆ ಕೇಳಲು ಬಾಪರೇ, ಮನ್ಮಥನಿಗೆ ಸರ್ವತಾ ಕೊಡುವುದಿಲ್ಲಂದು ಹೇಳಿದೆ. ಎನ್ನಗೆ ಸರಿ ಬಂದವರಿಗೆ ಮಗಳನನ್ನು ಕೊಡುವೆನೆಂದು ಸಂತೋಷದಿಂದ ಮಾತನಾಡಿದರೆ ಆ ಮೂರ್ತೊಳ ತುಂಬಿದ ಸಭೆಯಲ್ಲಿ ನಿಂತು ಸ್ವಲ್ಪವಾದರೂ ಎನ್ನ ಮರ್ಯಾದೆ ನೋಡದೆ ಬಾಯಿಗೆ ಬಂದಂತೆ ಬಗಳಾಡಿ ನಿಂದೆ ಮಾತುಗಳನ್ನಾಡಿ ಸಭೆಯಲ್ಲಿ ರಂಭ ರೂಢಿ ಮಾಡಲು ಎನ್ನ ಕೋಪವನ್ನೆತ್ತರಿಸದೆ ಬಳಿರಾಜ ಚಾರರಿಂದ ಪುರವನ್ನು ಬಿಡಿಸಿ ತಪ್ಪಿಸಿರೇವನು. ಆ ಬಂಡ ಮುಂಡಿಯಾದ ದ್ರೌಪದಿ ಗೊಡವೆ ನಿನಗೇನು ಬೇಕು ಮಗಳೇ? ನಡಿ ಅಂತ ಹಿಂದಿನ ದಿನ ನನಗೆ ಒಂದು ಮಾತನ್ನು ಕೊಟ್ಟಿರುವೆ. ಅದೇನು ಮಗಳೇ? ನಿನ್ನ ಮನಸ್ಸಿಗೆ ಬಂದ ಪುರುಷರನ್ನು ನಿನ್ನಗೆ ಕೊಟ್ಟು ಲಗ್ನ ಮಾಡುವನೆಂದು ಹೇಳಿದೆ. ಸಹಜವಾಗಿ ಹೇಳಿದ್ರಿ ದ್ರೌಪದಿ. ಅಮ್ಮಯ್ಯ, ಅಪ್ಪಯ್ಯ, ಅಮ್ಮಯ್ಯ, ಈಗ ನನ್ನ ಮನಸ್ಸಿನಲ್ಲಿ ಮನ್ಮಥನ ಇರುವನು. ಮೂರ್ಖಳೆ ಏನು ಮಾತನಾಡಿದೆ? ಮಾತನ್ನು ಹೇಳಿದನು. ಆ ಮನ್ಮಥನನ್ನು ಬಿಟ್ಟು ಬದ್ಲರ ಅನ್ಯರನ್ನು ಲಗ್ನ ಮಾಡಿಕೊಡು ತಂದೆ. ಅಮ್ಮ ಮಗಳೇ, ಹೇಳದನ ಕೇಳ. ಅದೇನು ಚೆನ್ನಾಗಿ ಹೇಳು ಮಗಳೇ. ಮನ್ಮಥನೇ ಎನ್ನ ಗಂಡನ ಮೇಜವೋ ಬೇರೆ ರಾಜ ತಂದೆ ಸಮಾನರೋ
ಕೋಪವೋ ನಿನ್ನ ಕೋಪವೋ ಎನ್ನ ಮನಕ್ಕೆ ತಾಪವೋ. ಅಪ್ಪಯ್ಯ, ಅಮ್ಮ ಮಗಳೇ, ನೇನು ದ್ರೌಪದಿ ಅಮ್ಮನವರನ್ನು ಬೈದೆಯಲ್ಲ, ಹೌದು ಮಗಳೇ. ಬೇರೆ ರಾಜರನ್ನು ನೀನು ನನಗೆ ಕೊಡುವೆಯಾ ಅಥವಾ ನಾನು ಮಾಡಿಕೊಳ್ಳುವೆನೆ? ಮಾಡಿಕೊಳ್ಳಲೇಬೇಕು ಮಗಳೇ. ಅದು ಹುಚ್ಚು ಮಾತು. ಹಾಗೆಲ್ಲ ಮಾತನಾಡಬೇಡ ಮಗಳೇ. ಅದು ಯಾತಕ್ಕೆಂದರೆ ಅದೇ ಆತಕ್ಕೆ ಮಗಳೇ, ಮನ್ಮಥನ ನನ್ನ ಗಂಡನಲ್ಲದೆ ಬೇರೆ ಪುರುಷರನ್ನು ನನ್ನ ತಂದೆ ಆದ ನನ್ನ ಸಮಾನವರೆಂದು ತಿಳಿದುಕೊಳ್ಳುವೆನು. ಜನಕ ಜಗದ್ವಿದ್ಯಾರ್ಥಿ ಕಾಂತಿ ಕನಕ. ಆಹೋ ಮುದ್ದು ಗಿಣಿಯಾದ ರತಿದೇವೆ, ಆ ಕುಲಗೇಡಿ ಕೃಷ್ಣನ ಮಗನೇ ಎನ್ನ ಗಂಡನಂದು ಎಂತ ಕಕ್ಕಸದ ಮಾತನಾಡಿದೆ. ಹಾಗೆ ಮಗಳೇ, ನಿನ್ನಗೆ ನತ್ತಿಯ ಮೇಲಿನ ಮಾಸ ನೆಟ್ಟಗಾರಿಲ್ಲ, ನಿನಗಿಷ್ಟು ಚಲವೇತಕ್ಕೆ ನನ್ನ ಮಗಳಲ್ಲವೇ ನಾಕಿಯಾಗಿ ತಂದೆ ತಾಯಿಗಳ ಮಾತಿನಂತೆ ಇರುವುದು ಬಿಟ್ಟು ನಿನಗೆ ಆತಕ್ಕೆ ಈ ಮೂರ್ಖತನ. ಅಯ್ಯೋ, ಈ ದುರ್ಬೋಧನೆಯನ್ನು ದಾರೋ ಕಲಿಸಿದಂತೆ ತೋರ್ತದೆ. ಎನ್ನಗೆ ಸರಿಯಾಗದ ಆ ಬಂಡ ಕೃಷ್ಣನ ಸುದ್ದಿಯನ್ನು ಎತ್ತಿದರೆ ಎನ್ನಗೆ ಆ ಬಂಡ ಕೃಷ್ಣನ ಸುದ್ದಿಯನ್ನು ಎತ್ತಬೇಡ. ಸಮವಯಸ್ಕರಾದ ರಾಜಪುತ್ರರ ಪೈಕಿ ನಿನಗಿಷ್ಟ ಇದ್ದವರನ್ನು ಮಾಡಿಕೋ. ಈ ಮಾತು ಎನ್ನಗೆ ಸಮ್ಮತವಿದೆ. ಈ ಕ್ಷಣವೇ ನಿನ್ನಗೆ ಸರಿ ಹೋಲುವರ ಚಿತ್ರಪಟಗಳನ್ನು ತಂದು ಕೊಡುವೆ. ಇತ್ತ ಬಾರೆ ಅಮ್ಮಯ್ಯ. ತಂದೆ ತಾಯಿಗಳ ಬಳಿ ಬಳಿ ಸಾರದೆ ರಾಜಪುತ್ರರ ಚಿತ್ರಪಟಗಳನ್ನು ತಂದು ಕೊಡೋ, ಅವುಗಳನ್ನು ನೋಡಿ ಹರಿಸ ಪಡಲಿ. ಆ ಮನ್ಮಥನ ಆಸೆಯನ್ನು ಬಿಡಲಿ, ಎನ್ನ ಮನಕ್ಕೆ ಆನಂದವನ್ನು ಉಂಟು ಮಾಡಲಿ. ತಂದೆ ಮಗಳೇ, ಏನು ತರಿಸಿಕೊಡುವೆ? ಚಿತ್ರಪಟಗಳು ಮಗಳೇ. ಯಾರಿಗೆ? ನಿನಗೆ ಲಗ್ನ ಮಾಡಿಕೊಳ್ಳಕ್ ಮಗಳೇ. ನನಗೆ ಬೇಕಾಗಿಲ್ಲ, ನಾನು ಮಾಡಿಕೊಡುವೆನಲ್ಲ ಮಗಳೇ. ಅಪ್ಪಯ್ಯ, ನಾನು ಮಾಡಿಕೊಳ್ಳಬೇಕಲ್ಲ. ಮಾಡಿಕೊಳ್ಳಲೇಬೇಕು ಮಗಳೇ. ಮಗಳೇ, ಏಕೆ ತರಿಸುವ ಚಿತ್ರಪಟಗಳು ನಾನು ಹೇಳಪ್ಪಯ್ಯ. ಚೆನ್ನಾಗಿ ಹೇಳು ಮಗಳೇ. ಏಕೆ ತರಿಸುವ ಚಿತ್ರಪಟಗಳು ನಾನು ತಂದೆ. ಅಮ್ಮ ಮಗಳೇ, ಸೊಮ್ಮನ ದಾಟಪಟ್ಟು ಚಿತ್ರಪಟಗಳನ್ನು ಹೇಗೆ ತರಿಸಿಕೊಡುವೆ? ನೀನು ಲಗ್ನ ಆಗುವುದಕ್ಕೆ ಮಗಳೇ. ನನಗೆ ಪ್ರೀತಿಯ ಪ್ರಿಯನೇ ಮನ್ಮಥನು. ಮನ್ಮಥನನ್ನು ಕರೆಸು, ಲಗ್ನದ ಕಾರ್ಯವನ್ನು ನಡೆಸು ತಂದೆ. ಇದನ್ನು ಕೇಳಲಿಕ್ಕೆ ನಾ ಬಂದೆ. ಅಮ್ಮ ರತಿದೇವೆ, ತಂದೆ ನಿನ್ನಗೆ ನೆಟ್ಟಗೆ ಮಾತನಾಡಲಕ್ಕೆ ಬರದು, ನಿನಗಿಷ್ಟು ಛಲವೇತಕ್ಕೆ? ಸಣ್ಣಾಗಿಯಾಗಿ ತಂದೆ ತಾಯಿಗಳ ಮಾತಿನಂತೆ ಇರುವುದು ಬಿಟ್ಟು ನಿನಗೆ ಆತಕ್ಕೆ ಈ ಮೂರ್ಖತನ? ಬೇಡ ಎಂಬುವ ಮಾತನ್ನು ಸಾಗಿಸುವೆಯ ಹುಚ್ಚು ಮುಂಡೆ? ತಿಳಿದರೆ ನಿನಗೆಷ್ಟು ತಿಳಿದೀತೋ? ಬಳಿ ಬಳಿರಿಯಲ್ಲ ಸಾರದೆ. ಈ ಬಾಲಕಿಯ ಮೂರ್ಖತನದಿಂದ ಒಂದೇ ಆಟವನ್ನು ಹಿಡಿದಿರುವಳು. ಆ ಕುಲಗೇಡಿ ಗೊಲ್ಲನ ಮಗನಿಗೆ ಕೊಟ್ಟರೆ ಸೃಷ್ಟಿ ಪಾಲಕರೆಲ್ಲರೂ ಕರೆ ಹೊಡೆದು ನೊಕ್ಕಾರು. ಎನ್ನ ಮೇಲೆ ಎನ್ನಗೆ ಸರಿಯಾಗದ ಆ ಬಂಡ ಕೃಷ್ಣನ ಮಗನ ಸುದ್ದಿಯನ್ನು ಎತ್ತಿದರೆ ತಕ್ಷಣವೇ ಕಾಲ್ಪಿಡ್ದ ಗರ್ಗರನೆ ತಿರುಗಿಸಿ ಕೃಲ ಭೂಮಿಗೆ ತಟ್ಬಡಲೆಂದು ಅಪ್ಪರಿಸಿ ಬಿಡುವೆ. ನೀನು ಸತ್ತರೂ ಚಿಂತೆ ಇಲ್ಲ, 1-3 ದಿನ 10 ಮರೆತು ಬಿಡುವೆನು. ತಿಳಿಯದೆ ಒಂದೇ ಆಟವನ್ನು ಸಾಗಿಸುವಯ ಹುಚ್ಚು ಮುಂಡೆ. ಬಳಿ ಬಳಿರಿಯಲ್ಲ ಈ ಸಾರಥಿ. ಈ
ಬಾಲಕಿಯ ಮೂರ್ಖತನದಿಂದ ಒಂದೇ ಆಟವನ್ನು ಹಿಡಿದಿರುವಳು. ಹೌದು ದೇವ. ನಾನು ಎಷ್ಟು ಹೇಳಿದರೂ ತನ್ನ ಮೂರ್ಖತನವನ್ನು ಬಿಡಲಿಲ್ಲ. ಹೌದು ದೇವ. ಈ ಮಗಳಿಗೆ ಬುದ್ಧಿ ಹೇಳುವುದಕ್ಕಾಗಿ ಅಂತಪುರದಲ್ಲಿರುವ ಎನ್ನ ಸತಿಮಣಿಯನ್ನ ಬರೆಯೋಳಕ ಸಾರಥಿ ನಿಮ್ಮ ಇಷ್ಟದಂತೆ ಆಗಲಿ ದೇವ. ಐಶ್ವರ್ಯ ಮಸ್ತ್ ಮೇಲೆ ಕೇಳಿ ಪ್ರಾಣಕಾಂತಿ ಕಾಂತ ಕಾಂತಿ ಏನನ್ನು ಕರೆಸಿದ ಕಾರಣವೇನು ಕಾಂತ? ಹಾಗೆ ಪ್ರಾಣದೊಲ್ಲಬೇ ಪ್ರಾಣದೊಲ್ಲಭ ಈ ನಂದಿನಿಯು ಆ ಬಂಡ ಕುಲಗೇಡಿ ಕೃಷ್ಣನ ಮಗನಾದ ಮನ್ಮಥನೇ ವಿನಃ ಹೊರತು ಅನ್ಯರನ್ನು ಲಗ್ನ ಆಗುವುದಿಲ್ಲ ಎಂದು ಒಂದೇ ಆಟವನ್ನು ಹಿಡಿದಿರುವಳು. ಅಹೇ ಕಾಂತಿ, ಆ ಮನ್ಮಥನಿಗೆ ಕೊಡುವ ಇಷ್ಟ ಎನ್ನೆಗಿಲ್ಲ. ಆದ ಕಾರಣ ಈ ಮಗಳಿಗೆ ಬುದ್ಧಿಯನ್ನು ಹೇಳು. ಆ ಮನ್ಮಥನ ಆಸೆ ಬಿಡಲೆ ಕಾಂತಿ. ಅಮ್ಮ ಮಗಳೇ, ಅಮ್ಮ ಜನನೇ, ತಂದೆ ತಾಯಿಯ ಮಾತನ್ನು ಮೀರಿ ಮನುಮತಿ ನಿನ್ನ ಗಂಡನೆಂದು ಯಾತಕ್ಕೆ ಆಟ ಹಿಡಿದಿರುವೆ? ಸುಮ್ಮನೆ ತಂದೆ ತಾಯಿಯ ಮಾತನ್ನು ಕೇಳಿ ಮನ್ಮಥನ ಲಗ್ನವನ್ನು ಮಾಡಿಕೊ ಮಗಳೇ. ಮಾಡಿದ್ರು ನಗಳೇ. ಅಮ್ಮ ಜನನೇ, ಮಗಳೇ, ನೀವು ಎಷ್ಟು ಮಂದಿ ಹೇಳಿದ್ರು ಮನ್ಮಥನನ್ನು ಬಿಟ್ಟು ಅನ್ಯ ಪುರುಷರನ್ನು ನಾನು ಸರ್ವತ ಮಾಡಿಕೊಳ್ಳುವುದಿಲ್ಲ ತಾಯಿ. ಪ್ರತಿಯತ್ತದಿರು ನಿನ್ನ ಬಾಯಿ. ಅಪ್ಪ ಸಾರಥಿ, ಅಮ್ಮ ಜನನಿ, ಮಗಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ನಮ್ಮ ಮಾತು ಕೇಳಲಿಲ್ಲ. ಅಮ್ಮ ವಾತಾವರಣ ಬೇಸಿಲ್ಲ, ಎಲ್ಲಂದ್ರೆ ಗುಡಿಗಳ ತಾಳೆ ಹಾಕಿ ತಗೊಂಡವ ನೋಡಿ ಕೊಟ್ಟು ಬಿಡ್ರ ತಗೋಲು. ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿ ಅಂತ ಹೇಳಿ ನಿಮ್ಮ ಯಜಮಾನ ಹೇಳಿಕೆಂಗೆ ಅಮ್ಮ ಹೆಂಗನ್ ಮಾಡಿ. ಕಾಂತ, ಅಹೇ ಕಾಂತಿ, ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಹಿಡಿದ ಪತಿ ದೇವ ಇಲ್ಲ ಬಾಳಿಗೆ ಮಹಾದೈವ. ಹಿಡಿದ ಪತಿ ದೇವ ಇಲ್ಲ ಬಾಳಿಗೆ ಮಹಾದೈವ. ಮಗಳೆಂಬುವ ಮಹಾಪ್ರೇಮವ, ಮಗಳೆಂಬುವ ಮಹಾಪ್ರೇಮವ, ಮರತಿಯ ನೀರತಿ ಸುಖವ, ಮರತಿಯ ನೀರತಿ ಸುಖವ. ಕೈ ಹಿಡಿದ ಪತಿ ದೇವ ಎನ್ನ ಬಾಳಿಗೆ ಮಹಾದೈವ. ತಾನೊಂದು ಬಗೆದರೆ ದೈವ, ಮತ್ತೊಂದು ನಡೆವ ಪ್ರಭಾವ. ತಾನೊಂದು ಬಗೆದರೆ ದೈವ, ಮತ್ತೊಂದು ನಡೆವ ಪ್ರಭಾವ. ಬ್ರಹ್ಮ ಬರಹವ ಬದಲಿ ಪನಾವ, ಬ್ರಹ್ಮ ಬರಹವ ಬದಲಿ ಪನಾವ. ಬಿಡಲಿಲ್ಲ ರತಿ ತನ್ನ ಹಠವ, ಬಿಡಲಿಲ್ಲ ರತಿ ತನ್ನ ಹಠವ. ಕೈ ಹಿಡಿದ ಪತಿ ದೇವ ಎಲ್ಲ ಬಾಳಿಗೆ ದೈವ. ಅಹೇ ಕಾಂತ, ಅಹೇ ಕಾಂತಿ, ಮಗಳಿಗೆ ಎಷ್ಟು ಬುದ್ಧಿವಾದ ಹೇಳಿದ್ರು ತನ್ನ ಬುದ್ಧಿಯನ್ನು ಬಿಡಲಿಲ್ಲ. ಆದ ಕಾರಣ ಮನುಮತನಿಗೆ ಕೊಟ್ಟು ಲಗ್ನವನ್ನು ಮಾಡು. ಸುಂದರ ನಾವು ಮೋಹನ ಚೆಂದಿರ. ಮೂರ್ಖಳೆ, ಆ ಗೊಲ್ಲನ ಸುದ್ದಿಯನ್ನು ಹೇಳುವುದಕ್ಕೆ ಕರೆಸಿದ್ದೇನೆ. ಹೇಗೆ ಇದೇ ಮಾತು ಇನ್ನೊಮ್ಮೆ ಆಡಿದರೆ ನಿನ್ನ ಕುತ್ತಿಗೆ ಹಿಡಿದತ್ತ ನೂಕೆ. ಮೂರ್ಖಳೆ, ಬಾಯಿ ಮುಚ್ಚಿಕೊಂಡು ನಡಿ ಸುಮ್ಮನೀಗಲೇ. ತಂದೆ ಹೇಳಿದನ ಕೇಳಪ್ಪಯ್ಯ. ಹೇಳು ಮಗಳೇ, ಚೆನ್ನಾಗಿ ಹೇಳು ಮಗಳೇ. ಜನಕ ಆಲ ಜನ್ಮ ನೋಡಿಯ ಪಿತನೇ ಆಲ ಜನ್ಮಯ ಹೇತ ನೋಡಿಯ. ಚೆನ್ನಾಗಿ ಹೇಳು ಮಗಳೇ. ಜನ
ಜನಕ ಜನ್ನ ನುಡಿಯ ಪಿತನೇ ಜನ್ನಯ ಪಿತ ನುಡಿಯ ಎನ್ನ ಮನದ ವಿಷಯವನ್ನ ಎನ್ನ ಮನದ ವಿಷಯವನ್ನ ತಿಳಿಸು ನಿನ್ನಗೆ ನಾನೆನ್ನೋ ಜನಕ ಜನ್ನ ನುಡಿಯ ಪಿತನೇ ಜನ್ನಯ ಪಿತ ನುಡಿಯ ಶ್ರೀಕೃಷ್ಣ ಬಲರಾಮರೇ ಎನ್ನ ಮಾವಂದಿರೋ ರುಕ್ಮಿಣಿ ರಾವತಿಯರೇ ಎನ್ನಯ ಶ್ರೀಕೃಷ್ಣ ಬಲರಾಮರೇ ಎನ್ನ ಮಾವಂದಿರೋ ರುಕ್ಮಿಣಿ ರಾವತಿಯರೇ ಎನ್ನಯ ಜನಕ ಜನಕ ಪಿತನೇ ಜನ್ನಯ ಪಿತನುಡಿಯ ಅಮ್ಮ ಮಗಳೇ ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಬಲರಾಮರೇ ನಗೆ ಮಾವಂದಿರು ರುಕ್ಮಿಣಿ ರೇವತಿಯರೇ ನಗೆತ್ತವರು ಇದರಂತೆ ಇತ್ತು ಜನಕ ಆಗೋದು ಎನ್ನ ಮನಸ್ಸಿಗೆ ಸಾರ್ಥಕ ಆಹೋ ಬಂಗಾರದ ಮಗಳೇ ತಂದೆ ನಿನ್ನ ವಿಚಿತ್ರದ ಚರಿತ್ರವನ್ನು ಕೇಳಿ ಎನ್ನಿಗೆ ಪರಮಾಶ್ಚರ್ಯವಾಯಿತು ಇತ್ತ ಬಾರೆ ಅಡದಮ್ಮ ಎನ್ನ ತುಟಿ ಮೇಲೆ ಕೂಡು. ಭೀಮಾರ್ಜುನ ಕಿರೀಟ ಕಟ್ರಪ್ಪ. ಇದುವರೆಗೂ ನಿನ್ನ ಸುಜ್ಞಾನವನ್ನು ಅರಿಯದೆ ಅಜ್ಞಾನದಿಂದ ದೂಷಣೆಗೊಯ್ದೆ ಎನ್ನ ಮಾತನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಪೂರ್ವ ಜನ್ಮದ ಸಂಗತಿ ಏನಿರುವುದು ಕೇಳು ಪುತ್ರಿ. ತಂದೆ ಅಮ್ಮ ಮಗಳೇ ಹೇಳಲ್ಲಪ್ಪಯ್ಯ ಅದೇನು ಚೆನ್ನಾಗಿರೋ ಮಗಳೇ ಆರಾಮ ಓರೆ ಹಾಗಾದ್ರೆ ಹೇಳುವನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ಪೂರ್ವದಲ್ಲಿ ಪಂಚಬಾಣನ ಪಂಚಮುಖನ ತಪವನ್ನು ಕೆಡಿಸಲು ಆಗ ಶಿವನ ಸಿಟ್ಟಿನಿಂದ ಸುಟ್ಟು ಭಸ್ಮ ಮಾಡಿದನು ತಂದೆ. ಹೌದನ ಮಗಳೇ. ಆಗ ನಾನು ಶಿವನಲ್ಲಿ ಬೇಡಿಕೊಂಡೆನು. ಅದಕ್ಕೆ ಪರಶಿವನು ಅಂದಿದ್ದೇನೆಂದರೆ, ನಿನ್ನ ಗಂಡನು ರುಕ್ಮಿಣಿಯ ಗರ್ಭದಲ್ಲಿ ಜನಿಸುವನು, ಆಗ ನಿನ್ನ ಗಂಡನ ದರ್ಶನವಾಗುವುದು ಎಂದು ಹೇಳಿದ ಕಾರಣ ಹೌದೇನು ಮಗಳೇ, ನಾನು ನಿನ್ನ ಉದರದಲ್ಲಿ ಜನಿಸಬೇಕಾಯಿತು ಜನಕ. ಹೀಗಿತ್ತು ನನ್ನ ಪೂರ್ವ ಜನ್ಮದ ಓಹೋ
ಆಹೋ ಅಮ್ಮ ರತಿದೇವಿ, ತಂದೆ ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಮಿತಿಯಿಲ್ಲದಷ್ಟು ಸಂತೋಷಪಟ್ಟೆ. ಇನ್ಯಾತಕ್ಕೆ ತಡ? ನಿನ್ನ ಮನ ಇಷ್ಟ ಇದ್ದಂತೆ ಮನ್ಮಥನನ್ನು ಕರೆಸಿ ಲಗ್ನ ಮಾಡಿ ಕೊಡುತ್ತೇನೆ. ನಿನ್ನ ಸೂಚನವನ್ನು ಅರಿಯದೆ ಆ ದ್ರೌಪದಿನ ಬೈದಿದ್ದು ತಪ್ಪಾಯಿತು. ಈಗ ನಾನು ಕರೆಸಿದರೂ ಆ ತಾಯಿ ಬರುವಳು ಬರದಿರುವಳು. ಜಾಗೃತಿಯಿಂದ ನೀನೇ ಹೋಗಿ ಆ ದ್ರೌಪದಿಯ ಚರಣಾಂಗಳಿಗೆ ಪರಿಪರಿಯಿಂದ ಬೇಡಿಕೊಂಡ ಮನ ಕರೆಸಿ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಬಾರಮ್ಮ ರತಿ. ನಿನ್ನ ವಿಷಯ ಉಂಟಾಗಲಿ ತಂದೆ. ಅಪ್ಪ ಸಾರಥಿ, ಅಮ್ಮ ಜನನಿ, ದ್ರೌಪದಿ ಅಮ್ಮನವರು ಎಷ್ಟು ದೂರ ಹೋಗಿರಬಹುದು? ಅಮ್ಮ ನಿಮ್ಮಪ್ಪನ ತಗ ಬಾಯಿಗೆ ಬಂದಂಗೆ ಮೇಯಿಸ್ಕೊಂಡು ಬಯಸ್ಕೊಂಡು ಮನೆಗೆ ಹೋಗಿ ಆಧಾರ್ ಕಾರ್ಡ್ ತಗೊಂಡು ಬೆಂಗಳೂರು ಬಸ್ ಎತ್ತಿ ಬಿಟ್ಲಂಗೆ ಅಮ್ಮ. ಆ ತಾಯಿಯ ಹತ್ತಿರಕ್ಕೆ ಹೋಗಲಿ ಸಾರಥಿ. ಅಮ್ಮ ನಿನಗೆ ಫ್ರೀ ಆಧಾರ್ ಕಾರ್ಡ್ ಐತಿ, ಎಷ್ಟು ದೂರ ಆದ್ರೂ ಹೋಗ್ತೀನಿ, ನಾನು ಹೆಂಗೆ ಬರ್ಲಂಗೆ ಚಾರ್ಜ್ ಇಲ್ಲ ಅಂತಕ. ಅಪ್ಪ ಸಾರಥಿ, ಇವಳು ಯಾರು? ಯಾರ ಏನ್ಕತ್ತೆ ಒಳ್ಳೆ ಸವತ್ನೆ ಬಂದ ನಾವು ಬಂಗಾರ ಇದ್ದಂಗೆ ಇದ್ದಾಳ. ಇವಳಪ್ಪ ಮಾಡಿದ ಮರ್ಯಾದೆಯೇ ಸಾಕು. ಅಮ್ಮ ನೋಡ್ಲಾರಂಗೆ ನಾನು ಮುಂದಕ್ಕೆ ಹೋಗೋಣ ಬಾರಪ್ಪ ಸಾರಥಿ. ಅಮ್ಮ ದ್ರೌಪದಿ ನಿಲ್ಲು ನಿಲ್ಲು, ನಾನು ರತಿಯ ಬಂದಿರುವನು. ಎನ್ನ ಮುಖವನ್ನು ನೋಡಿ ನನ್ನ ಹರಮಂದಿರಕ್ಕೆ ಬಾ ತಾಯಿ, ಸೌಖ್ಯದಾಗಿ. ಅಮ್ಮ ಮಗಳೇ, ಅಮ್ಮ ದ್ರೌಪದಿ, ನಿನ್ನ ಮುಖವನ್ನು ನೋಡಿ ನಿನ್ನ ಮಂದಿರಕ್ಕೆ ಬರಬೇಕೆ? ಹೌದು ತಾಯಿ. ಬಾ ಹೋಗೋಣ. ಬಾಪ ಕರ್ಕೊಂಬಂದ್ಲು ಬಾ. ತಂದೆ, ನಿನ್ನ ಇಷ್ಟದಂತೆ ದ್ರೌಪದಿ ಅಮ್ಮನವರನ್ನು ಕರೆದುಕೊಂಡು ಬಂದಿರುವನು. ಆ ತಾಯಿಗೆ ಮರ್ಯಾದೆ ಕೊಟ್ಟು ಕಳಿಸುವಂತ ನಾವು ಜನಕ ಜಗದ್ವಿಖ್ಯಾತಿ ಕಂತಿ ಕನಕ. ಅಮ್ಮ ದೃಪದ ನಂಜಿನಿ ಆದ್ರ ದ್ರೌಪದಿ, ಎನ್ನನ್ನು ಕಾಪಾಡು ಕಾಪಾಡು, ಎನ್ನ ತಪ್ಪನ್ನು ಶ್ರಮಿಸು, ಸಮಾಧಾನ ವಹಿಸು, ಈ ಪೀಠವನ್ನು ಅಲಂಕರಿಸು. ಅಮ್ಮ ಪಾಂಚಾಲಿ, ಎನ್ನನ್ನು ನಿನ್ನ ಹೊಟ್ಟೆಯೊಳು ಹುಟ್ಟಿದವನೊಂದು ಭಾವಿಸು, ನಾನು ಮಾಡಿದ ಅಪರಾಧವನ್ನು ಶ್ರಮಿಸು. ಈಕೋ ಸುಂದರ ಸುಕುಮಾರಿಯಾದ ರತಿ ದೇವಿನ ಹಿತದಿಂದ ನಿನ್ನ ಅಳಿಯನಾದ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡ್ತೇನೆ. ನಿನ್ನ ಅಣ್ಣಂದಿರಾದ ಕೃಷ್ಣ ಬಲರಾಮರನ್ನು ಕರೆದುಕೊಂಡು ನಾಳಿನ ಉದಯಕ್ಕೆ ಇಲ್ಲಿಗೆ ಬಾರಮ್ಮ ದ್ರೌಪದಿ. ಹೋಗು ನೀನು ಜಾಗ್ರತೆ. ಕಮಲ ಚಕ್ರವರ್ತಿ, ಅಮ್ಮ ದ್ರೌಪದಿ, ಮಗಳನ್ನು ಕೊಡುವೆಯಾ? ಹೌದು ಅಮ್ಮಯ್ಯ. ನಮಗೆ ಒಲ್ಲೆನಮ್ಮ ಇವಾಗ ಯಾಕೆ ಹಾಗೆಲ್ಲ ಮಾತನಾಡಬೇಡ ಅಮ್ಮಯ್ಯ. ಒಲ್ಲೆನ ಆಗಲೇ ಕೇಳಿದಿನಲ್ಲ. ಕೊಡತ್ನ ಒಂದ್ 2 ಎಕರೆ ಹೊಲ ಕೇಳ ವರದಕ್ಷಿಣೆ ಇವಾಗ. ಈಗ ಕೊಡುವೆಯಾ? ಹೌದು ಅಮ್ಮಯ್ಯ. ಅಣ್ಣಯ್ಯ, ಅಮ್ಮ ದ್ರೌಪದಿ, ಸಂತೋಷವಾಯಿತು. ಹೌದೇನಮ್ಮ? ತಕ್ಷಣವೇ ನಾನು ದ್ವಾರಕೆಗೆ ಹೋಗುವೆನು. ಲಗ್ನದ ಸಾಮಗ್ರಿ ತೆಗೆದುಕೊಂಡು ಬಂದ ಬಾಂಧವರ ಜೊತೆಗೆ ದ್ವಾರಕೆಗೆ ಬರುವಂತ ನಾವು ಅಣ್ಣ ರಾಜಾದ್ರಿ ಗಣ್ಯ. ಸಂತೋಷದಿಂದ ಹೋಗಿ ಬಾಮ್ಮ. ಭೀಮಾರ್ಜುನ ಆಗಿರ್ಬೇಕು, ಭೀಮಾರ್ಜುನ ಆಗಿರ್ಬೇಕು. ಅಯ್ಯೋ ಎಲ್ಲ ಸಾರಥಿ, ನಾನು ಹೇಗೆ ಮಾಡಲಿ? ಕನ್ಯಕ್ಕೆ ಹೋದ ದ್ರೌಪದಿಯು ಇದುವರೆಗೂ ಬರಲಿಲ್ಲ. ಹೌದು ದೇವ. ದ್ರೌಪದಿಯ ಕನ್ಯೆ ದೊರಕಿತೋ ಇಲ್ಲವೋ ನನಗೆ ತಿಳಿಯಲಿಲ್ಲ. ಹೌದು ದೇವ. ಅಯ್ಯೋ ಸಾಂಬಶಿವನೇ, ನಿನ್ನ ಸಗನಾದ ನನಗೆ ಎಂತಹ ಚಿಂತೆಯನ್ನುಂಟು ಮಾಡಿದಿ. ಎಲ್ಲ ಸಾರಥಿ ದೇವ, ವಚನ ಭ್ರಷ್ಟನಾಗಿ ಈ ಜನರಿಗೆ ಸರ್ವದಾ ಮರೆಯನ್ನು ತೋರಿಸಲಾರೆ. ಎಲ್ಲ ಸಾರಥಿ ದೇವ, ದೊಡ್ಡ ಪರ್ವತವನ್ನೇರಿ ಪ್ರಾಣ ಕಳೆದುಕೊಳ್ಳುವೆನು. ಈ ಸುದ್ದಿಯನ್ನು ಯಾರ ಮುಂದೆ ಹೇಳಬೇಡಪ್ಪ ಸಾರಥಿ. ನಿಮ್ಮ ಇಷ್ಟದಂತೆ ಆಗಲಿ ದೇವ. ಅಮ್ಮ ದೃಪದ, ಸ್ತ್ರೀಕಾಲ ಮುತ್ತೈದೆಯಾಗಿ ಬಾಳು. ಅಮ್ಮ ತಂಗಿ, ಅಣ್ಣಯ್ಯ, ನಾನು ನಿನ್ನ ಮಾರ್ಗವನ್ನೇ ನಿರೀಕ್ಷಿಸುತ್ತಲಿದ್ದೆ. ನಿನ್ನ ಮುಖ ಭಾವನೆ ನೋಡಿದರೆ ಕಳೆ ಏರಿದಂತೆ ತೋರುತ್ತದೆ. ನೀನು ಹೋದ ಕಾರ್ಯವೇನಾಯಿತು? ಸಾಂಗವಾಗಿ ತಿಳಿಸು, ಅನುಮಾನ ಬಿಡಿಸು. ತಂಗಿ ವರಮಂಗಳಾಂಗಿ. ಅಣ್ಣಯ್ಯ, ಅಮ್ಮ ದ್ರೌಪದ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಅಳಿಯನಾದ ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆನು. ನೀನಿನ್ನು ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು ಅಣ್ಣ ರಾಜಾದ್ರಿ ಗಣ್ಯ.
ಅಮ್ಮ ತಂಗಿ, ಅಣ್ಣಯ್ಯ ಹಾಗಾದರೆ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಮೆಚ್ಚಿದೆನು 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 ಹೊರಮಂಗಳಾಗಿ ತಂಗಿ ಶುಭಾಗಿ. ಮೆಚ್ಚಿದೆನು 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 ಹೊರಮಂಗಳಾಗಿ. ಚೆನ್ನಾಗಿ ಹೇಳು ಅಣ್ಣಯ್ಯ. ಎನ್ನಯ ಮಗನಿಗೆ ಕನ್ನಡ ನೋಡಿದೆ. ಎನ್ನಯ ಮಗನಿಗೆ ಕನ್ನಡ ನೋಡಿದೆ. ನನಗೆ ಮೀರಿದ ಕಾರ್ಯವ ಮಾಡಿದೆ. ಮೆಚ್ಚಿದೆನು 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 ಹೊರಮಂಗಳಾಗಿ ತಂಗಿ ಶುಭಾಗಿ. ಮೆಚ್ಚಿದೆನು ಮೆಚ್ಚಿದೆನು ಹೊರಮಂಗಳಾಗಿ. ಬಾಬಾ ಅರ್ಜುನ ಅರ್ಜುನ ಅರ್ಜುನ. ಎಲ್ಲ ಸಾರಥಿ, ದೇವಾ ಈ ತಂಗಿಯ ಸಾಹಸವನ್ನು ನೋಡಿದೆಯಾ? ನೋಡಿದಿನ ದೇವ. ನನಗೆ ನಿಲ್ಲಕದ್ದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದಿರುವಳು. ಹೌದು ದೇವ. ಭಲೆ ಭಲೆ ತಂಗಿ, ನಿನ್ನ ಸಮಾನ ಧೈರ್ಯಶಾಲಿಯಂ ನಾನೆಲ್ಲಿಯೂ ಕಾಣಲಿಲ್ಲ. ನಿನ್ನ ಧೈರ್ಯ ಸಾಹಸಕ್ಕೆ ತ್ರಿಲೋಕದಲ್ಲಿ ದಾರು ಸರಿ ಸಾಟಿ ಇಲ್ಲ. ತಂಗಿ, ಅಣ್ಣಯ್ಯ ಇದ್ದರೆ ನಿನ್ನಂತಹ ತಂಗಿರಬೇಕು. ಹೌದೇ ಅಣ್ಣಯ್ಯ. ಅಮ್ಮ ತಂಗಿ, ಅಣ್ಣಯ್ಯ ನೀನೇ ಎನ್ನ ಪ್ರಾಣ ಸಂರಕ್ಷಣೆ ಮಾಡಿದಿ. ನೀನೇ ಎನ್ನ ಆಪ್ತ ಬಂಧು, ನೀನೇ ಎನ್ನ ಕಲ್ಪವೃಕ್ಷ, ನೀನೇ ಎನ್ನ ಸೌಭಾಗ್ಯದ ಲಕ್ಷ್ಮಿ. ನಿನ್ನ ಉಪಕಾರವನ್ನು ಎಷ್ಟೊಂದು ವರ್ಣಿಸಿದರು ಸಾಲದು. ಆಹೋ ಪಾಂಡವರ ಪತ್ನಿಯಾದ ದ್ರೌಪದ, ಅಣ್ಣಯ್ಯ ತಡ ಮಾಡದ ಋತಿಮನ್ಮತರ ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ದ್ರುಪನಂದಿನಿ. ಹೋಗನಿ ಬೇಗನೆ. ಅರ್ಜುನ ಅಣ್ಣಯ್ಯ ಅಮ್ಮ ದ್ರುಪದ, ತಡ ಮಾಡದೆ ರತಿ ಮನ್ಮಥನ ಕಲ್ಯಾಣವನ್ನು ಮಾಡಿಕೊಂಡು ಬಾ ಎಂದು ಹೇಳಿದ್ಯಾ? ಹೌದು ತಂಗಿ. ಅಯ್ಯೋ, ನೀನು ಕೂಗಿದ ಕ್ಷಣವೇ ಕಾಂತನನ್ನ ಹಾಸಿಗೆಯಲ್ಲಿ ಬಿಟ್ಟು ಬಂದೆನು. ಈಗ ಕಾಂತನು ಶಿರಚ್ಛೇದನವನ್ನು ಮಾಡುವನೋ ಏನು? ನನಗೆ ದುಃಖವಾಗುತ್ತಿರುವುದು ಅಣ್ಣ ಸುಗುಣ ಲಾವಣ್ಯ. ಅಮ್ಮ ದ್ರೌಪದ, ಅಣ್ಣಯ್ಯ ಪಾರ್ಥನು ಶಿರಛೇದನ ಮಾಡುವನೆಂದು ಹೇಳಿದೆಯಲ್ಲ? ಹೌದು ಅಣ್ಣಯ್ಯ. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು. ಹಸ್ತಿನಾವತಿಗೆ ನೀನು ಹೋಗುವುದರೊಳಗಾಗಿ ಗರುಡರಾಜನ ಕೂಡ ಲಗ್ನ ಪತ್ರಿಕೆಯನ್ನು ಕಳಿಸಿಕೊಡುವೆನು. ಕಾಂತನ ಚಿಂತೆಯನ್ನು ಬಿಡು, ಶ್ರೀ ಅಮರೇಶರನ್ನು ಧ್ಯಾನಿಸಿದ್ದು ಹೋಗಿ ಬಾ ತಂಗಿ ಶುಭಾಂಗಿ. ಹೋಗಿ ಬರುವನು ಅಪ್ಪಣೆಯನ್ನು ಕೊಡು ಅಣ್ಣಯ್ಯ. ಅರ್ಜುನ